श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। सत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री नवं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी ममीह जिह्वाग्रसुरङ्गनर्तकी ममेह जिह्वाग्रसुरङ्गनर्तकी अवप्रसन्ना वदने च मे श्रीः भवप्रसन्ना वदने च मे श्रीः अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् आनन्दतीर्थमतुलं भजे तापत्रयापहम् यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति एवेतं जययोगीन्द्रं कामबाणच्छिदं सदा देवेतं जय योगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च यतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोक्तान् पञ्चाशद्वर्षपूजकान् यप्रमोदतीर्थार्यान् नौमिन्याय सुधारतान् सत्यप्रमोदतीर्थायान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यञ्चितमनोरथाः श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಇಲ್ಲಿಯವರೆಗೆ 108ನೆಯ ಶ್ಲೋಕದವರೆಗೆ ಭಕ್ತಿಯ ಬಗ್ಗೆ ಕೆಲವು ಶ್ಲೋಕಗಳಿಂದ ಭಕ್ತಿ ಎಂಬುದು ಇದು ಮೋಕ್ಷ ಸಾಧನ, ಭಕ್ತಿ ಇಲ್ಲದೆ ಹೋದರೆ ಮೋಕ್ಷ ಆಗೋದಿಲ್ಲ, ಈ ವಿಷಯದೊಳಗೆ ಅನೇಕ ವೇದಗಳನ್ನ ಪುರಾಣಗಳನ್ನ ಪ್ರಮಾಣವನ್ನಾಗಿ ಕೊಟ್ಟು ಭಕ್ತಿನೇ ಮುಕ್ತಿ ಸಾಧನ ಅಂತ ತಿಳಿಸಿಕೊಟ್ರು.
ಅಂತಹ ಭಕ್ತಿ ಇದು ಮೋಕ್ಷವನ್ನ ಹೊಂದಿ ಆದ ಮೇಲೆಯೂ ಕೂಡ ಮುಕ್ತರಲ್ಲಿ ಆ ಭಕ್ತಿ ನಿತ್ಯಾನಂದ ಸ್ವರೂಪಿಯಾಗಿ ಆ ಭಕ್ತಿ ಇದ್ದೇ ಇರ್ತದೆ. ಹೀಗಾಗಿ ಭಕ್ತಿ ಮೋಕ್ಷಕ್ಕೆ ಹೋದ ಮೇಲೆ ಸರ್ವತಾ ಹೋಗೋದಿಲ್ಲ, ಮುಂಚೆಯೂ ಇರ್ತದೆ, ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಭಕ್ತಿ ಎಂಬುದು ಇದ್ದೇ ಇರ್ತದೆ ಅಂತ. ಹೀಗೆ ಭಕ್ತಿ ಎಂಬುದು ಮೋಕ್ಷ ಸಾಧನ ಎಂಬುವಂತ ವಿಚಾರವನ್ನ ಅನೇಕ ಪ್ರಮಾಣಗಳಿಂದ ತಿಳಿಸಿಕೊಟ್ರು. ಇನ್ನು ಮುಂದೆ ತಮಸ್ಸಾಧನವನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡ್ರಿ. ಮೋಕ್ಷ ಸಾಧನಂ ಮುಕ್ತ ತಮಸ್ಸಾಧನಂ ಆಹ. ಮೋಕ್ಷಕ್ಕೆ ಯಾವುದು ಸಾಧನ ಅಂದ್ರೆ ಭಕ್ತಿ ಸಾಧನ ಅಂತ ತಿಳಿಸಿಕೊಟ್ಟು, ಈಗ ತಮಸ್ಸಿಗೆ ಅಂಧನ್ ತಮಸ್ಸಿಗೆ ಹೋಗಲಿಕ್ಕೆ ಯಾವುದು ಸಾಧನ ಎಂಬುದನ್ನ ಇನ್ನು ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. 109ನೆಯ ಶ್ಲೋಕ. ಅನಾದಿದ್ವೇಷಿಣೋ ದೈತ್ಯಾಃ ಅನಾದಿದ್ವೇಷಿಣೋ ದೈತ್ಯಾಃ ವಿಷ್ಣೋ ದ್ವೇಷೋ ವಿವರ್ಧಿತಃ ವಿಷ್ಣೌ ದೇಶೋ ವಿವರ್ಧಿತಃ ತಮಸ್ಯಂಧೇ ಪಾತಯತಿ ತಮಸ್ಯಂಧೇ ಪಾತಯತಿ ದೈತ್ಯಾನಂತೆ ವಿನಿಶ್ಚಯಾತ್ ದೈತ್ಯಾನಂತೆ ವಿನಿಶ್ಚಯಾತ್. ಅನಾದಿದ್ವೇಷಿಣೋ ದೈತ್ಯಾ ವಿಷ್ಣೋ ದ್ವೇಷೋ ವಿವರ್ಧಿತಃ ತಮಸ್ಯಂಧೇ ಪಾತಯತಿ ದೈತ್ಯಾನಂತೆ ವಿನಿಶ್ಚಯಾತ್ ಎಂಬುದಾಗಿ 109ನೇ ಶ್ಲೋಕ. ಪದವಿಭಾಗ. ಅನಾದಿದ್ವೇಷಿಣಃ ದೈತ್ಯಾಃ ವಿಷ್ಣೌ ದ್ವೇಷಃ ವಿವರ್ಧಿತಃ ತಮಸಿ ಅಂಧೇ ಪಾತಯತಿ ದೈತ್ಯಾನಂತೆ, ಒಂದೇ ಶಬ್ದ ಇದು, ವಿನಿಶ್ಚಯಾತ್ ಎಂಬುದಾಗಿ ಪದವಿಭಾಗ. ಇಲ್ಲಿ ತಮಸ್ಸಿಗೆ ಸಾಧನವನ್ನ ಹೇಳ್ತಾ ಇದ್ದಾರೆ. ತಮಸ್ಸನ್ನ ಹೊಂದಬೇಕಾದ್ರೆ ದುಷ್ಟರು, ತಮೋಯೋಗ್ಯರು ತಮಸ್ಸನ್ನು ಹೊಂದಬೇಕಾದರೆ ಅವ್ರು ಏನು ಸಾಧನೆ ಮಾಡಬೇಕು, ಏನನ್ನ ಮಾಡಿದಾಗ ತಮಸ್ಸಿಗೆ ಹೋಗ್ಲಿಕ್ಕೆ ಆಗ್ತದೆ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಏನನ್ನ ಮಾಡಿದರೆ, ಭಕ್ತಿಯನ್ನ ಮಾಡಿದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತದಲ್ಲ, ಹಾಗೆ ತಮಸ್ಸಿಗೆ ಹೋಗಬೇಕಾದ್ರೆ ಏನನ್ನ ಮಾಡಿರ್ಬೇಕು, ಏನು ಸಾಧನ ಅಂತಂದ್ರೆ ಅನಾದಿದ್ವೇಷಿಣೋ ದೈತ್ಯಾಹ, ದೈತ್ಯರ ಒಂದು ಸ್ವರೂಪವನ್ನ ತಿಳಿಸಿಕೊಡ್ತಾ ಇದ್ದಾರೆ. ದೈತ್ಯರು ಹೇಗಿರ್ತಾರೆ ಅಂದ್ರೆ ಅನಾದಿದ್ವೇಷಿಣಃ, ಅನಾದಿ ಕಾಲದಿಂದ ದ್ವೇಷ ಮಾಡ್ತಾನೆ ಇರ್ತಾರೆ. ದೇವರ ದ್ವೇಷವನ್ನ, ಭಗವಂತನ ದ್ವೇಷವನ್ನ, ಭಗವದ್ ಭಕ್ತರ ದ್ವೇಷವನ್ನ ಮಾಡ್ತಾನೆ ಇರ್ತಾರೆ. ಹೀಗಾಗಿ ಇವತ್ತು ಶುರು ಆಯ್ತು ಅಂತ ಇಲ್ಲ, ಅನಾದಿದ್ವೇಷಿಣಃ ದೈತ್ಯಾಹ. ಆ ದೈತ್ಯರು ಸ್ವರೂಪ ಏನು ಅಂದ್ರೆ ಅನಾದಿ ಕಾಲದಿಂದಲೂ ಕೂಡ ಭಗವಂತನ ಭಗವದ್ಭಕ್ತರ ದ್ವೇಷವನ್ನ ಮಾಡ್ತಾನೆ ಇರೋದು. ಅಂತಹ ದೈತ್ಯರ ಒಂದು ದ್ವೇಷ, ವಿಷ್ಣು ದ್ವೇಷ ವಿವರ್ಧಿತ, ಆ ಭಗವಂತನಲ್ಲಿ ಇವರ ದ್ವೇಷ ಬೆಳಿತಾನೆ ಹೋಗ್ತದೆ, ಕಡಿಮೆ ಆಗೋದಿಲ್ಲ. ಆ ದೈತ್ಯರ ದ್ವೇಷ, ದೈತ್ಯರು ಮಾಡುವಂತಹ ಭಗವಂತನಲ್ಲಿ ದ್ವೇಷ ಇದು ಬೆಳಿತಾನೆ ಹೋಗ್ತದೆ. ವಿಷ್ಣು ವಿವರ್ಧಿತ ಎಂಬುದಕ್ಕೆ ಸಮ್ಯಗ್ ಏಧಿತ ದ್ವೇಷ, ಹರಿ ಚಂದಾಗಿ ಬೆಳೆದಂತ, ಸ್ವಲ್ಪ ಬೆಳೆಯೋದಲ್ಲ ದ್ವೇಷ, ಸಮ್ಯಗ್ ಏಧಿತ ಅಂತ ಟಿಪ್ಪಣಿಕಾರ ಬರೀತಾರೆ. ಸಮ್ಯಕ್ ಭಾರಿ ಚೆನ್ನಾಗಿ ಆ ದ್ವೇಷ, ಭಗವಂತನಲ್ಲಿ ದ್ವೇಷ ಬೆಳಿತಾ ಹೋಗ್ತದೆ ಅವರಿಗೆ, ಬೆಳಿತಾ ಹೋಗ್ತದೆ. ಹಾಗಾದ್ರೆ ಅಂಧನ್ ತಮಸ್ ಆಗೋದು ಯಾವಾಗ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಮುಂದೆ ಹೇಳ್ತಾರೆ, ದೈತ್ಯಾನಂತೆ, ದೈತ್ಯಾನಂತೆ ಎಂಬುದಕ್ಕೆ ದ್ವೇಷ ಸಮೃದ್ಧ್ಯನಂತರಂ ಅಂತ ಅರ್ಥ. ದ್ವೇಷ ಸಮೃದ್ಧಿ ಆಗಬೇಕು. ಮೊದ್ಲಿಂದ ದ್ವೇಷ ಇದ್ದೇ ಇರ್ತದೆ, ಸ್ವಲ್ಪ ದ್ವೇಷ ಮಾಡ್ಕೋತ ಬಂದಿರ್ತಾರೆ. ಆ ದ್ವೇಷ ಬೆಳಿತಾ ಬೆಳಿತಾ ಹೋಗಿ ಆ ದ್ವೇಷದ ಸಮೃದ್ಧವಾದಂತಹ ದ್ವೇಷ ಆಗಬೇಕು, ಅತಿಯಾದಂಥ ದ್ವೇಷ. ಅಂತಹ ದ್ವೇಷ ಆಯ್ತು ಅಂದ್ರೆ ದೈತ್ಯಾನಂತೆ ಅಂದ್ರೆ ದ್ವೇಷ ಸಮೃದ್ಧ್ಯನಂತರಂ, ದ್ವೇಷ ತುಂಬಿ ತುಳುಕಬೇಕು ಅವ್ರಿಗೆ. ಅವ್ರು ಮಾಡುವಂತಹ ಭಗವಂತನ ಮೇಲೆ ಮಾಡುವಂತಹ ದ್ವೇಷ ತುಂಬಿ ತುಳುಕಬೇಕು, ಆ ರೀತಿ ಅಷ್ಟು ಸಮೃದ್ಧವಾಗಬೇಕು. ಅಷ್ಟು ಸಮೃದ್ಧ ಆಯ್ತು ಅಂದ್ರೆ ದೈತ್ಯಾನಂತೆ ಅಂದ್ರೆ ದೈತ್ಯರ ಆ ಭಗವಂತನಲ್ಲಿ ಮಾಡುವಂತಹ ದ್ವೇಷ ಇದು ಸಮೃದ್ಧಿ ಆದ ಮೇಲೆ ವಿನಿಶ್ಚಯಾತ್, ನಿಯಮೇನ
ನಿಶ್ಚಿತವಾಗಿ ಅಂಧೇ ತಮಸಿ ಪಾತಯತಿ, ಅಂಥವರನ್ನ ಆ ದೇವರು ಅಂಧನ್ ತಮಸ್ಸಿನೊಳಗೆ ಬೀಳಿಸ್ತಾನೆ, ಅಂಧನ್ ತಮಸ್ಸಿನೊಳಗೆ ಹಾಕ್ತಾನೆ. ವಿನಿಶ್ಚಯಾತ್ ಅಂಧೇ ತಮಸಿ ಪಾತಯತಿ, ವಿನಿಶ್ಚಯವಾಗಿ ನಿಶ್ಚಿತವಾಗಿ ಅಂಧನ್ ತಮಸ್ಸಿನೊಳಗೆ ಹಾಕೇ ಹಾಕ್ತಾನೆ. ಅಂಧನ್ ತಮಸ್ಸಿಗೆ ಈ ದೈತ್ಯರು ಹೋಗ್ತಾರೆ. ಆಗ ದೈತ್ಯರು ಅಂಧನ್ ತಮಸ್ಸಿಗೆ ಬೀಳಬೇಕಾದರೆ ಇವರ ಸಾಧನೆ ಏನು ಅಂದ್ರೆ ದ್ವೇಷದ ಸಮೃದ್ಧಿ, ಸಮೃದ್ಧವಾದಂತಹ ದ್ವೇಷ, ಭಗವಂತನನ್ನ ಮಿತಿ ಮೀರಿ ಅಷ್ಟು ಸಮೃದ್ಧವಾಗಿ ದ್ವೇಷವನ್ನ ಮಾಡೋದೇನಿದೆ ಅಲ್ಲ, ಅದೇ ಅಂಧನ್ ತಮಸ್ಸಿಗೆ ಸಾಧನ ಎಂಬುದನ್ನ ಈ ಶ್ಲೋಕದಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಈ ಶ್ಲೋಕದಲ್ಲಿ ಅನೇಕ ರೀತಿಯಾದಂತಹ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ ಟಿಪ್ಪಣಿಕಾರರು. ಅದರೊಳಗೆ ಕೆಲವು ಅಂಶಗಳನ್ನ ತಿಳಿದುಕೊಳ್ಳೋಣ. ಒಂದು ಭಾಗವತ ತಾತ್ಪರ್ಯದಲ್ಲಿ ಬಂದಂತಹ ಒಂದು ಶ್ಲೋಕ, ಆಭೂತ ಸಂಪ್ಲವಾ ಜನ್ಮ ಜೀವೇಶತ್ವಂ ವಿಜಾನತಃ ತತಃ ಪತತ್ಯಧೋ ಯಸ್ಮಾದ್ ಉತ್ಥಾನಂ ನೈವತು ಕ್ವಚಿತ್ ಎಂಬುದಾಗಿ ಏಕಾದಶ ಸ್ಕಂದದ ತಾತ್ಪರ್ಯ, ಶ್ರೀಮದಾಚಾರ್ಯ ಬರೆದಂತ ತಾತ್ಪರ್ಯ. ಅದೇ ಒಂದು ಟಿಪ್ಪಣಿಕಾರರು ಪ್ರಮಾಣವನ್ನ ಕೊಟ್ಟು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಯಾವ ವ್ಯಕ್ತಿಗಳು ದೈತ್ಯರು ಜೀವೇಶತ್ವಂ ವಿಜಾನತಃ, ಜೀವೇಶತ್ವವನ್ನ, ಜೀವನಿಗೂ ಮತ್ತು ಭಗವಂತನಿಗೂ ಅಭೇದ ಇದೆ ಅಂತ ತಿಳಿದುಕೊಳ್ತಾರೋ, ಮತ್ತು ಆಭೂತ ಸಂಪ್ಲವಾ ಜನ್ಮ, ಅವರ ಜನ್ಮ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಾದಿ ಕಾಲದಿಂದ ದ್ವೇಷ ಮಾಡ್ತಾನೆ ಇರ್ತಾರೆ. ಆ ದ್ವೇಷ ಪೂರ್ತಿಯಾಗಿ, ಅಷ್ಟೇ ಅಲ್ಲ, ದ್ವೇಷ ಪೂರ್ತಿಯಾದ ಮೇಲೆ ತಾವು ಮಾಡಿದಂತಹ ಪ್ರಾರಬ್ಧ ಕರ್ಮ, ಪಾಪದ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮದೊಳಗೂ ಎರಡಿದೆ, ಪುಣ್ಯ ಪ್ರಾರಬ್ಧ ಪಾಪ ಪ್ರಾರಬ್ಧ ಅಂತ ಹೇಳಿ. ಇವ್ರಿಗೆ ಪುಣ್ಯ ಪ್ರಾರಬ್ಧ ಇರೋದೇ ಇಲ್ಲ ದೈತ್ಯರಿಗೆ. ಪಾಪದ ಪ್ರಾರಬ್ಧ, ಆ ಪ್ರಾರಬ್ಧ ಕರ್ಮವನ್ನ ಭೋಗಿಸ್ತಾರೆ. ಭೋಗಿಸಿ ಆಮೇಲೆ ತತಃ ಪತತ್ಯಧೋ ಯಸ್ಮಾತ್ ಉತ್ಥಾನಂ ನೈವತು ಕ್ವಚಿತ್, ಇದಾದ ಮೇಲೆ ಅವರಿಗೆ, ಈ ಭೋಗವಾದ ಮೇಲೆ ಆ ಕಲಿಯ ಜೊತೆಗೆ ಇವರು ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಏನು ಕಲಿಯುಗ ನಡೀತಾ ಇದೆ, ಈ ಕಲಿಗೆ ಅಂಧನ್ ತಮಸ್ಸಾಗ್ತದೆ. ಈ ಅಂಧನ್ ತಮಸ್, ಈ ಕಲಿಗೆ ಅಂಧನ್ ತಮಸ್ಸಾಗುವಾಗ ಇವನ ಜೊತೆಗೆ ಆ ದೈತ್ಯರು, ಜೀವೇಶತ್ವವನ್ನು ತಿಳಿದುಕೊಂಡಂತಹ ದೈತ್ಯರು, ಅನಾದಿ ಕಾಲದಿಂದ ದ್ವೇಷ ಮಾಡ್ತಾ ಇರ್ತಕ್ಕಂತಹ ದೈತ್ಯರು ಈ ಕಲಿಯ ಜೊತೆಗೆ ಅಂಧನ್ ತಮಸ್ಸಿಗೆ ಹೋಗ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶವನ್ನ ಟಿಪ್ಪಣಿಕಾರ ಬರೀತಾರೆ. ಕಲಿಯ ಜೊತೆಗೆ ಹೋಗ್ತಾರೆ ದೈತ್ಯರು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಎಲ್ಲ ದೈತ್ಯರು ಹೋಗಿಬಿಡ್ತಾರ? ಎಲ್ಲ ದೈತ್ಯರು ಹೋಗಿಬಿಟ್ರೆ ದೈತ್ಯರ ಒಂದು ಹಾವಳಿ ಇರೋದಿಲ್ಲ ಹಾಗಾದ್ರೆ ಅಂತಂದ್ರೆ ಹಾಗಲ್ಲ. ಎಲ್ಲ ದೈತ್ಯರು ಅನಂತರಿದ್ದಾರೆ, ಅನಂತ ಜೀವರಾಶಿಗಳು ದೈತ್ಯರು. ಹೀಗಾಗಿ ಕೆಲವು ಜನ ದೈತ್ಯರು ಕಲಿಯ ಜೊತೆಗೆ ಹೋಗ್ತಾರೆ. ಯಾರು ಅಂದ್ರೆ ಏ ದೈತ್ಯೇಶು ನೀಚಾಹ ತೇ ಏವ ಕಲಿನಾಸಹ. ನೋಡಿ, ಯಾರ ದೈತ್ಯರ ಸಾಧನ ಪೂರ್ತಿಯಾಗಿದೆಯೋ, ಸುಮ್ನೆ ಎಲ್ಲರೂ ಹೋಗೋದಿಲ್ಲ, ಅವರ ದ್ವೇಷನೇ ಸಾಧನ ನನ್ನ ತಮಸ್ಸಿಗೆ ಹೋಗಬೇಕಾದರೆ. ಅಂತಹ ದ್ವೇಷ ಸಮೃದ್ಧಿ ಅದು ಯಾರಿಗೆ ಪೂರ್ತಿಯಾಗಿದೆಯೋ ಅಂತಹ ಇವನಿಗಿಂತ, ಕಲಿಯಗಿಂತಲೂ ಚಿಕ್ಕವರು, ಕಲಿಯಗಿಂತಲೂ ಕೂಡ ಚಿಕ್ಕವರಾದಂತಹ ದೈತ್ಯರು ಏನಿದ್ದಾರಲ್ಲ, ಅಂತಹ ದೈತ್ಯರು ಮಾತ್ರ ಇವನ ಜೊತೆಗೆ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ನತು ಶ್ರೇಷ್ಠಾಹ ಅಂತ ಬರೀತಾರೆ. ಕಲಿಗಿಂತಲೂ ಯಾರು ಶ್ರೇಷ್ಠರಾಗಿ ಇದ್ದಾರೋ, ಶ್ರೇಷ್ಠ ಅಂದ್ರೆ ಕೆಟ್ಟವರೊಳಗೆ ಶ್ರೇಷ್ಠ ಅಂದ್ರೆ ಇವನ್ಕಿಂತ ಕೆಟ್ಟವರು, ಕಲಿಗಿಂತಲೂ ಇನ್ನೂ ದುಷ್ಟರಿದ್ದಾರೆ, ಅಂಥವರು ಇವನ್ ಜೊತೆ ಹೋಗಂಗಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಕಲಿಗಿಂತಲೂ ಯಾರು ನೀಚರಿದ್ದಾರೋ, ದ್ವೇಷ ಮಾಡೋದ್ರೊಳಗೆ ಸ್ವಲ್ಪ ಕಡಿಮೆ, ಅಷ್ಟು ದ್ವೇಷ ದ್ವೇಷನೇ ಮಾಡ್ತಾ ಇರ್ತಾರೆ, ಕಲಿಗಿಂತಲೂ ಕೂಡ ದ್ವೇಷವನ್ನ ಕಡಿಮೆ ಮಾಡ್ತಾ ಇರ್ತಾರೋ ಅಂತಹ ನೀಚ ದೈತ್ಯರು ಕಲಿಯ ಜೊತೆಗೆ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಇವನಿಗಿಂತಲೂ ಶ್ರೇಷ್ಠರಾದಂತಹ, ಇವನ ಕಲಿಗಿಂತಲೂ ಹೆಚ್ಚಿನದಾದಂತಹ ದ್ವೇಷ ಮಾಡುವಂತಹ ದೈತ್ಯರು ಇವನ್ ಜೊತೆಗೆ ಹೋಗೋದಿಲ್ಲ, ಅವ್ರದ್ದು ಬೇರೆ ಅಂತ ತಿಳಿಸಿಕೊಡ್ತಾರೆ. ದೈತ್ಯಾನಾಮೇವ ಸರ್ವೇಷಾಂ ಯದಾ ಕಲಿಯುಗಾತ್ಯಯ ಕಲಿನಾಸಹ ಗಚ್ಚಂತಿ ನೀಚಾಯೇ ನಿರಯಾಲಯಾಹ. ಕಲಿಗಿಂತಲೂ ಕೂಡ ಯಾರು ನೀಚರಿದ್ದಾರೋ, ಈ ಕಲಿಯುಗ ಮುಗಿದ ಮೇಲೆ ಆ ಕಲಿಯ ಜೊತೆಗೆ ಎಲ್ಲ ದೈತ್ಯರು ಕೂಡ, ನೀಚರಾದಂತಹ ಇವನಿಗಿಂತ ಚಿಕ್ಕ ದೈತ್ಯರೆಲ್ಲರೂ ಕೂಡ, ಪ್ರಾರಬ್ಧ ಕರ್ಮವನ್ನ ಭೋಗಿಸಿದಂತಹ ದೈತ್ಯರು ಅಂಧನ್ ತಮಸ್ಸಿಗೆ ಹೋಗ್ತಾರೆ
ಅಂತ ಈ ರೀತಿಯಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ. ಇದೇ ಒಂದು ಪ್ರಸಂಗದೊಳಗೇನೆ, ಇದೇ ಶ್ಲೋಕದ ಟಿಪ್ಪಣಿಯಲ್ಲೇನೆ ದೇವತೆಗಳು ಮುಕ್ತಿಯೋಗ್ಯ ಜೀವರು ಮೋಕ್ಷಕ್ಕೆ ಹೋಗ್ತಾರಲ್ಲ, ಹಾಗಾದ್ರೆ ಅವ್ರು ಯಾವಾಗ ಹೋಗ್ತಾರೆ? ಅವ್ರದ್ದು ಭಕ್ತಿ ಸಾಧನ, ಮೋಕ್ಷಕ್ಕೆ ಸಾಧನವಾದಂತ ಭಕ್ತಿ. ಆ ಭಕ್ತಿ ಭಕ್ತಿ ಉದ್ರೇಕವಾಗಬೇಕು. ಅತ್ಯಂತ ಅತಿಶಯವಾದಂತ ಭಕ್ತಿ ಬಂದಾಗ ಅವರಿಗೆ ಅಪರೋಕ್ಷ ಜ್ಞಾನವಾಗಿ ಮೋಕ್ಷ ಆಗ್ತದೆ ಅಂತ ಹೇಳಿದ್ದು. ಹಾಗಾದ್ರೆ ಯಾವಾಗ ಆಗ್ತದೆ? ಹೇಗೆ ಈ ನೀಚ ದೈತ್ಯರ ಒಂದು ಅಂಧಂತಮಸ್ಸು ಯಾವಾಗ ಆಗ್ತದೆ? ಕಲಿಯ ಜೊತೆಗೆ ಆಗ್ತದೆ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಈ ಮೋಕ್ಷ ಯೋಗ್ಯ ಜೀವರ ಒಂದು ಮೋಕ್ಷ, ಅವರಿಗೆ ಮೋಕ್ಷ ಯಾವಾಗ ಆಗ್ತದೆ? ಅಪರೋಕ್ಷ ಜ್ಞಾನ ಆಯಿತು. ಪರೋಕ್ಷ ಆದ ತಕ್ಷಣನೇ ಮೋಕ್ಷ ಆಗೋದಿಲ್ಲ. ಬ್ರಹ್ಮದೇವರ ಜೊತೆಗೆ ಮೋಕ್ಷ ಆಗೋದು. ಚತುರ್ಮುಖ ಈಗೇನು ಬ್ರಹ್ಮದೇವರಿದ್ದಾರೋ ಇವರ ಜೊತೆಗೆ ಎಲ್ಲ ಜೀವರಾಶಿಗಳಿಗೂ ಕೂಡ, ಮೋಕ್ಷ ಯೋಗ್ಯ ಜೀವರಾಶಿಗಳು, ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡಂತಹ ಜೀವರಾಶಿಗಳು ಅವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಯಾರು ಯಾವಾಗ ಹೋಗ್ತಾರೆ ಅಂತ ಅದನ್ನ ಒಂದು ಇಲ್ಲಿ ಟಿಪ್ಪಣಿಕಾರರು ಜನಾರ್ದನ ಭಟ್ಟರು ತಿಳಿಸಿಕೊಡ್ತಾರೆ. ಬ್ರಹ್ಮಣಾಂ ಶತಕಾಲಾತ್ತು ಪೂರ್ವಂ ಆರಬ್ಧ ಸಂಶಯ ಬ್ರಹ್ಮಣಸ್ತ್ವೇವ ತಾವತ್ವಂ ಪಂಚಾಶತ್ ಬ್ರಹ್ಮಣಸ್ತಥಾ. ನೋಡಿ, ಬ್ರಹ್ಮದೇವರ ಪದವಿಗೆ ಬರುವಂತವರು ಋಜುಗಳು ಅಂತಿದ್ದಾರೆ. ಆ ಋಜುಗಳಿಗೆ ಅಪರೋಕ್ಷ ಜ್ಞಾನ ಆಯಿತು ಅಂದ್ರೆ, ಅವರಿಗೆ ಅಪರೋಕ್ಷ ಜ್ಞಾನ ಆದ ತಕ್ಷಣ ಮೋಕ್ಷಕ್ಕೆ ಹೋಗೋದಿಲ್ಲ. ಈಗ ಯಾರು ಬ್ರಹ್ಮದೇವರಿದ್ದಾರೋ ಈ ಬ್ರಹ್ಮದೇವರ ಜೊತೆಗೆ ಹೋಗಬೇಕಾದ್ರೆ ಋಜುಗಳು ಅಂದ್ರೆ 100 ಬ್ರಹ್ಮದೇವರು ಕಳೆಯಬೇಕು. 100 ಬ್ರಹ್ಮದೇವರು ಕಳೆದಾಗ ಆ 100ನೇ ಬ್ರಹ್ಮದೇವರ ಅವರೇ 100ನೇ ಬ್ರಹ್ಮದೇವರಾಗ್ತಾರೆ. ಆಗ ಅವರಿಗೆ ಮೋಕ್ಷ ಆಗ್ತದೆ, ಬ್ರಹ್ಮದೇವರಿಗೆ, ಋಜುಗಳಿಗೆ. ಇನ್ನು ರುದ್ರದೇವರಿಗೆ ಮೋಕ್ಷ ಆಗೋದು ಯಾವಾಗ? ರುದ್ರದೇವರಿಗೆ ಅಪರೋಕ್ಷ ಜ್ಞಾನ ಆಗಿದೆ. ಈಗ ಅಪರೋಕ್ಷ ಜ್ಞಾನ ಆಗಿದೆ ಅಂತ ತಿಳಿದುಕೊಳ್ಳಿ. ಅಪರೋಕ್ಷ ಜ್ಞಾನ ಆಗಿದೆ ಅಂದ ಮಾತ್ರಕ್ಕೆ ಈಗಿನ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಇಲ್ಲ. 50 ಬ್ರಹ್ಮದೇವರು ಕಳಿಬೇಕು. ಈಗ ಬ್ರಹ್ಮದೇವರು 50 ವರ್ಷವಾಗಿ 50 ಮುಂದೆ 1ನೇ ದಿವಸ ನಡೀತಾ ಇದೆ, ಅರ್ಧ ದಿವಸ ನಡೀತಾ ಇದೆ. ಹೀಗೆ ಬ್ರಹ್ಮದೇವರಿಗೆ 100 ವರ್ಷ ಆಗಿ ಇಂತಹ ಬ್ರಹ್ಮದೇವರು 50 ಜನ ಹೋಗಬೇಕು. ಆಗ 50ನೇ ಬ್ರಹ್ಮದೇವರ ಜೊತೆಗೆ ಈಗ ರುದ್ರದೇವರಿಗೆ ಅಪರೋಕ್ಷ ಜ್ಞಾನ ಆಗಿತ್ತು ಅಂದ್ರೆ ಇನ್ನು 50 ಜನ ಬ್ರಹ್ಮದೇವರು ಕಳೆದಾದ ಮೇಲೆ ಆ 50ನೇ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಪಂಚಾಶತಾಂ ಬ್ರಹ್ಮಣಾಂ ಕಾಲಾತ್ ಪೂರ್ವಂ ರುದ್ರಸ್ಯ ಆರಬ್ಧ ಕರ್ಮ ಸಂಶಯ ಅಂತ ತಿಳಿಸಿಕೊಡ್ತಾರೆ. ರುದ್ರಸ್ಯ 50 ಬ್ರಹ್ಮಣಸ್ತಥಾ. ರುದ್ರದೇವರಿಗೆ 50 ಜನ ಬ್ರಹ್ಮದೇವರು ಕಳೆದಾದ ಮೇಲೆ ಮೋಕ್ಷ ಆಗ್ತದೆ. ಇನ್ನು 20 ದೇವ ಸ್ಯಾತ್ ಇಂದ್ರಸ್ಯ. ಇಂದ್ರದೇವರಿಗೆ ಎಷ್ಟು ಅಂದ್ರೆ 20 ಬ್ರಹ್ಮದೇವರು ನಾವು ಕಾಲವನ್ನು ಕಳೆಯಬೇಕು. ಆ 20ನೇ ಬ್ರಹ್ಮದೇವರ ಜೊತೆಗೆ ಈಗ ಆ ಅಪರೋಕ್ಷ ಜ್ಞಾನವಾದಂತಹ ಇಂದ್ರದೇವರು ಮೋಕ್ಷವನ್ನು ಹೊಂತಾರೆ. ಅದೇ ರೀತಿಯಾಗಿ ಅರ್ಕಾದಿಕೆ ದಶ. ಅರ್ಕ ಅಂದ್ರೆ ಸೂರ್ಯ. ಇನ್ನು ಸೂರ್ಯ ಮೊದಲಾದಂತಹವರಿಗೆ 10 ಬ್ರಹ್ಮದೇವರು ಕಳೆಯಬೇಕು. ಈಗ ಸೂರ್ಯನಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂದ್ರೆ ಇನ್ನು 10 ಜನ ಬ್ರಹ್ಮದೇವರು ಕಳೆದು ಹೋಗಬೇಕು. ಆ 10ನೇ ಬ್ರಹ್ಮದೇವರ ಜೊತೆಗೆ ಅವರಿಗೆ ಮೋಕ್ಷ ಆಗ್ತದೆ. ಅಲ್ಲಿವರೆಗೆ ಅವರು ಪ್ರಾರಬ್ಧ ಕರ್ಮವನ್ನ ಭೋಗ ಮಾಡ್ತಾ ಇರ್ತಾರೆ. ಸುಖ ಪ್ರಾರಬ್ಧ ಕರ್ಮವನ್ನ ಭೋಗ ಮಾಡ್ತಾ ಇರ್ತಾರೆ. ಇನ್ನು ಉಳಿದಂಥವರು ಮೋಕ್ಷಯೋಗ್ಯ ಮನುಷ್ಯೋತ್ತಮರಿರ್ಬೋದು. ಹೀಗೆ ಅವರೆಲ್ಲರಿಗೂ ಕೂಡ ಅನ್ಯೇಷಾಂ ಬ್ರಹ್ಮ ಮಾತ್ರಸ್ಯ ಸ್ವಂತ ಆರಬ್ಧ ಸಂಶಯ. ಇನ್ನು ಉಳಿದವರೆಲ್ಲರಿಗೂ ಕೂಡ ಒಬ್ಬ ಬ್ರಹ್ಮದೇವರು ಕಳಿಯುವವರೆಗೆ ಮಾತ್ರ. ಈಗ ಅಪರೋಕ್ಷ ಜ್ಞಾನ ಆಗಿದೆ ಅಂದ್ರೆ ಒಬ್ಬ ಜೀವನಿಗೆ, ಆ ವ್ಯಕ್ತಿ ಮೋಕ್ಷಕ್ಕೆ ಯಾವಾಗ ಹೋಗ್ತಾನೆ ಅಂತಂದ್ರೆ ಈಗಿನ ಬ್ರಹ್ಮದೇವರಿಗೆ ಏನು 50 ವರ್ಷ ತುಂಬಿ 51ನೇ ವರ್ಷ 1ನೇ ದಿವಸ ಆರಂಭ ನಡೀತಾ ಇದೆ. ಹೀಗೆ ಈ ಬ್ರಹ್ಮದೇವರಿಗೆ 100 ವರ್ಷ ಆಗಬೇಕು. 100 ವರ್ಷ ಆದಾಗ ಈ ಬ್ರಹ್ಮದೇವರ ಜೊತೆಗೆ ಉಳಿದೆಲ್ಲ ಮೋಕ್ಷ ಯೋಗ್ಯ ಜೀವರು, ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡಂತಹ ಜೀವರು ಮೋಕ್ಷಕ್ಕೆ ಹೋಗ್ತಾರೆ. ಎಲ್ಲರೂ ಕೂಡ ಬ್ರಹ್ಮದೇವರ ಜೊತೆಗೇನೆ ಮೋಕ್ಷಕ್ಕೆ ಹೋಗೋದು. ಬ್ರಹ್ಮಣೈವ ಸಹಾತಶ್ಚ ಪರಂ ನಾರಾಯಣಂ ವ್ರಜೇಯತ್ ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಬ್ರಹ್ಮದೇವರ ಜೊತೆಗೇನೆ ಆ ನಾರಾಯಣನನ್ನ
ಹೊಂದೋದು, ಮೋಕ್ಷವನ್ನು ಹೊಂದೋದು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಆದರೆ ಸರ್ ಒಂದು ಪ್ರಶ್ನೆ ಇದೆ. ಮೋಕ್ಷ ಹರೇನಮ ಸರ್ ಒಂದು ಪ್ರಶ್ನೆ ಇದೆ. ಈಗ ಈ ತರ ತಗೊಂಡ್ರೆ ಮನುಷ್ಯರಿಗೆ ಮೋಕ್ಷ ಬೇಗ ಆಗುತ್ತೆ ಅಂತ ಆಗಲ್ವಾ? ಹೌದು, ಇದೇ ಪ್ರಶ್ನೆ ಬರುತ್ತೆ ಎಲ್ಲರಿಗೂ. ಅದೇ ಹೇಳ್ತಾ ಇದ್ದದ್ದು, ಬೇಗನೆ ಆಗಿದೆ ಅಂದ ಮಾತ್ರಕ್ಕೆ ಅವ್ರಿಗೆ ಸುಖ, ಅವ್ರಿಗಿಂತ ಇವರು ದೊಡ್ಡವರು ಅಂತ ಅರ್ಥ ಅಲ್ಲ. ಅಲ್ಲ ಆತರ ಅಲ್ಲ, ಆದ್ರೆ ಅದು ಹೆಂಗೆ ನಮ್ಗೆ ಲೇಟ್ ಆಗ್ಬೇಕಲ್ವಾ ಆಕ್ಚುಲ್ ಆಗಿ? ಲೇಟ್ ಆಗಿ ಅಂದ್ರೆ ಏನು, ಅಪರೋಕ್ಷ ಜ್ಞಾನವಾದ ಮೇಲೆ. ಅಪರೋಕ್ಷ ಜ್ಞಾನ ನಮಗಿಂತ ಮುಂಚೆ ಅವರಿಗೆ ಆಗಿದೆ. ಈಗ ಈಗ ಋಜುಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಋಜುಗಳಿಗೆ ಅಪರೋಕ್ಷ ಜ್ಞಾನ ನಮಗಿಂತ ಅವ್ರು 100 ಜನ ಬ್ರಹ್ಮದೇವರು ಕಳೆದಾದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಅಷ್ಟು ಕಾಲ ಮುಂಚೆನೆ ಅವರ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಆದ ಮೇಲೆ ಸುಖ ಭೋಗವನ್ನೇ ಮಾಡ್ತಾ ಇರ್ತಾರೆ ಅಷ್ಟೇ, ದುಃಖ ಇರೋದಿಲ್ಲ. ಸುಖದ ಪ್ರಾರಬ್ಧ ಕರ್ಮವನ್ನು ಭೋಗ ಮಾಡ್ತಾ ಇರ್ತಾರೆ. ಮೋಕ್ಷ ಆಗೋದಿಲ್ಲ. ಮನುಷ್ಯೋತ್ತಮರಿಗೆ ಮೋಕ್ಷ ಆಗಿರೋದಿಲ್ಲ ಅಷ್ಟೇ, ಸುಖವನ್ನು ಪಡ್ತಾ ಇರ್ತಾರೆ. ಮನುಷ್ಯೋತ್ತಮರಿಗೆ ಅಪರೋಕ್ಷ ಜ್ಞಾನ ಆಯಿತು ಅಂದ್ರೆ ಅಲ್ಲಿಯವರೆಗೆ ಒಂದು ಬ್ರಹ್ಮದೇವರ ಮುಗಿಯುವವರೆಗೂ ಮಾತ್ರ ಸುಖ ಪ್ರಾರಬ್ಧವನ್ನ ಭೋಗವನ್ನ ಮಾಡ್ತಾ ಇರ್ತಾರೆ. ಮುಂದೆ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಕಷ್ಟ ಆಗ್ತದೆ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲ, ಅದೇ ಪ್ರಶ್ನೆ ಇದೆ ಆಚಾರ್ಯ. ಯಾಕೆಂದ್ರೆ ನೀವು ರುದ್ರದೇವರಿಗೆ 50 ಬ್ರಹ್ಮಗಳು ಆಗ್ಬೇಕು, ಇನ್ನೊಬ್ಬರಿಗೆ 100 ಬ್ರಹ್ಮದರು ಆಗ್ಬೇಕು ಅಂತ ಹೇಳಿದ್ರಿ. ಈ ಮನುಷ್ಯರಿಗೆ ಮಾತ್ರ ಈಗ ಸಪೋಸ್ ಈಗ ರಾಯರು ಅವರಿಗೆ ಸತ್ಯಲೋಕದಲ್ಲಿ ಬ್ರಹ್ಮನ್ ಜೊತೆ ಕೂತಿದ್ದಾರೆ. ಅವರು ಎಲ್ಲರಿಗೂ ಅಪರೋಕ್ಷ ಜ್ಞಾನ ಆಗಿದೆ, ಅವ್ರಿಗೆ ಮೊದಲು ಸಿಗಲ್ಲ ಅಂತ ಅದಕ್ಕೆ ಕೇಳ್ತಾ ಇದ್ದಾರೆ. ಮೊದಲು ಸಿಗತ್ತೆ ಅಂತ ಹೇಳ್ತಾ ಇದಲ್ಲ ಈ ಪದ್ಯ ಮನುಷ್ಯೋತ್ತಮರಿಗೆ. ಹೌದು, ರುದ್ರದೇವರ್ಕಿಂತ ಮೊದಲು. ಹೌದು ಅದು ಸ್ವಲ್ಪ ಕನ್ಫ್ಯೂಸಿಂಗ್. ಯಾಕಂದ್ರೆ ನಾವು ಅಧಮಾಧಿಕಾರಿಗಳು ನಾವಲ್ಲ. ಮಾತ್ರಕ್ಕೆ ಇವ್ರನ್ನು ದುಃಖ ಪಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಈಗ ಯಾರಿಗೆ ಅಪರೋಕ್ಷ ಜ್ಞಾನ ರುದ್ರದೇವರಿಗಾಗಿದೆ, ಇಂದ್ರದೇವರಿಗಾಗಿದೆ, ಅವರೆಲ್ಲ ದುಃಖ ಪಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಅವರು ಸುಖ ಪ್ರಾರಬ್ಧ ಕರ್ಮವನ್ನೇ ಭೋಗ ಮಾಡ್ತಾ ಇದ್ದಾರೆ. ಇದನ್ನೇ ಸ್ವಾಮಿಗಳು ಪಾಠ ಹೇಳುವಾಗ ನಮಗೊಂದು ದೃಷ್ಟಾಂತ ಕೊಡ್ತಾ ಇದ್ರು. ಈಗ ಒಂದು ಬಂಗಾರದ ಕಲಶ ಇದೆ, ಅದು ಹೊಲಸಾಗಿದೆ. ತಾಮ್ರದ ಕಲಶವು ಹೊಲಸಾಗಿದೆ. ಹೊಲಸಾದಾಗ ಅದಕ್ಕೆ ಒಂದೇನೋ ಒಂದು ಪದಾರ್ಥವನ್ನು ಹುಂಚೆಹಣ್ಣು ಹಚ್ಚಿಟ್ರೆ ಎರಡೂ ಶುದ್ಧವಾಗ್ತದೆ. ಎರಡೂ ಶುದ್ಧವಾದ ಮಾತ್ರಕ್ಕೆ ಮೊದಲು ಈ ತಾಮ್ರದ ಒಂದು ತಂಬಿಗೆ ಶುದ್ಧ ಆಯ್ತು ಅಂತ ತಿಳಿದುಕೊಳ್ಳಿ. ಶುದ್ಧ ಆದ ಮಾತ್ರಕ್ಕೆ ಅದಕ್ಕೆ ಬೆಲೆ ಜಾಸ್ತಿ ಅಂತ ಇಲ್ಲ. ಬಂಗಾರದ ಕಲಶಕ್ಕೇನೆ ಬೆಲೆ ಜಾಸ್ತಿ, ತದನಂತರದಲ್ಲಿ ಶುದ್ಧವಾದರೂ ಕೂಡ ಅದಕ್ಕೆ ಬೆಲೆ ಜಾಸ್ತಿ. ಅದೇ ಉತ್ತಮ ಅಂತ ಹೇಳೋದು. ಹಾಗೆ ಮನುಷ್ಯೋತ್ತಮರು ಇವರು ಒಂದು ಬ್ರಹ್ಮಕಲ್ಪದವರು ಅಷ್ಟೇ ಪ್ರಾರಬ್ಧ ಕರ್ಮ ಅವರು ಭೋಗ ಮಾಡ್ತಾ ಇರ್ತಾರೆ ಅಷ್ಟೇ. ಅಂದ ಮಾತ್ರಕ್ಕೆ ಅವರು ಸ್ವಲ್ಪೇ ಭೋಗ ಮಾಡಿದ್ದವರೇ ನಿಜವಾಗಿ ಕೂಡ. ಇವರು ಉಳಿದವರೆಲ್ಲ ಜಾಸ್ತಿ ಭೋಗವನ್ನ ಮಾಡ್ತಾ ಇದ್ದದ್ದು. ಅದಕ್ಕೆ ಅವರೇ ಉತ್ತಮ ಅಂತ ತಿಳಿದುಕೊಳ್ಬೇಕು. ಲಘುವಾಗಿದಂತದಕ್ಕಿಂತ ಸುಖ ಪ್ರಾರಬ್ಧ ಕರ್ಮವನ್ನ ಜಾಸ್ತಿ ಯಾರು ಭೋಗ ಮಾಡಿದ್ದಾರೋ ಅಂತ ಅದನ್ನ ನಾವು ಗಮನ ಕೊಡಬೇಕು. ಧನ್ಯವಾದ ಆಚಾರ್ಯ, ಒಳ್ಳೆ ಸೂಚನೆ. ಹೀಗೆ ಈ ಶ್ಲೋಕದಿಂದ ಉದಾಹರಣೆ ಅರ್ಥ ಆಗುತ್ತೆ. ಉದಾಹರಣೆಯಿಂದ ಅರ್ಥ ಆಗುತ್ತೆ, ಇಲ್ಲದೇನೆ ಇದ್ರೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಮುಂದೆ ನೋಡಿ, ಅಂಧಂತಮಸ್ಸಿಗೆ ಸಾಧನವಾದದ್ದು ದ್ವೇಷ. ಆ ದ್ವೇಷವನ್ನ ಮಾಡಿಕೊಂಡು ಸಮೃದ್ಧ ಮಾಡಿಕೊಂಡು ಕಲಿಯ ಜೊತೆಗೆ ಅಂಧಂತಮಸ್ಸಿಗೆ ಹೋಗ್ತಾರೆ. ಬ್ರಹ್ಮದೇವರ ಜೊತೆಗೆ ಅದನ್ನ ತಿಳಿಸಿಕೊಟ್ಟದ್ದು. ಬ್ರಹ್ಮದೇವರ ಜೊತೆಗೆ ಇವರೆಲ್ಲರೂ ಕೂಡ ಅವರ ಭಕ್ತಿ ಸಾಧನ ಪೂರ್ಣವಾದ ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷವನ್ನ ಹೊಂತಾರೆ ಅಂತ ಅದನ್ನ ಹೇಳಿ ಒಟ್ಟು ಈ ಶ್ಲೋಕ ಸಾಧನವನ್ನ ತಿಳಿಕೊಟ್ಟದ್ದು. ದ್ವೇಷನೇ ತಮಸ್ಸಾಧನ ಅಂತ ಹೇಳಿದರೆ ನನು ದ್ವೇಷಸ್ಯ ಸಾಧನತ್ವಾತ್ ಫಲಪರ್ಯಂತಮ ಅವಸ್ಥಿತಿ ಪ್ರಾಪ್ತೌ ಸತ್ಯ ನಾಸ್ತಿ ಇತ್ಯತಃ ಪೂರ್ಣೇತಿ. ಒಂದು ಪ್ರಶ್ನೆ ಬರ್ತದೆ, ಹಿಂದೆ ಪ್ರಶ್ನೆ ಮಾಡಿಕೊಂಡದ್ದು. ಭಕ್ತಿ ಮೋಕ್ಷಕ್ಕೆ ಸಾಧನ ಅಂತ ಹೇಳಿದಾಗ ಹಾಗಾದ್ರೆ ಭಕ್ತಿ ಮೋಕ್ಷವನ್ನು ತಂದು ಕೊಡೋದು ಕೆಲಸ, ಭಕ್ತಿಯ ಕೆಲಸ.
ಹಾಗಾದ್ರೆ ಮೋಕ್ಷ ಸಿಕ್ಕಾದ ಮೇಲೆ ಭಕ್ತಿ ಇರ್ತದೇನೋ ಅಂತಂದ್ರೆ ಆಗಲೂ ಭಕ್ತಿ ಮೋಕ್ಷದಲ್ಲಿಯೂ ಭಕ್ತಿ ಇದ್ದೇ ಇರ್ತದೆ, ಮುಕ್ತರಲ್ಲಿ ಭಕ್ತಿ ಇದ್ದೇ ಇರ್ತದೆ. ಇದೇನ್ ಮಾಡ್ತದೆ ಅಂತ ಕೇಳಿದ್ರೆ ನಿತ್ಯಾನಂದ ಸ್ವರೂಪಿಣಿ, ಇನ್ನು ನಿತ್ಯದಲ್ಲಿ ಆನಂದವನ್ನ ಕೊಡುವ ಮುಖಾಂತರವಾಗಿ ಅಲ್ಲೇ ಇರ್ತದೆ ಅಂತ ನಾನು ಹೇಳಿದ್ದು. ಹಾಗೆ ದ್ವೇಷ ಅಂಧನ್ ತಮಸ್ಸಿಗೆ ಸಾಧನ ಅಂತ ಹೇಳಿದ್ದು. ನಾವು ದ್ವೇಷ ಮಾಡಿದ್ರೆ ಅಂಧನ್ ತಮಸ್ಸು ಆಗ್ತದೆ, ಅಂಧನ್ ತಮಸ್ಸು ಆಯ್ತು. ಹಾಗಾದ್ರೆ ಅಂಧನ್ ತಮಸ್ಸು ಆಯ್ತು ಅಂದ ಮೇಲೆ ಅದ್ರ ಕೆಲಸ ಮುಗಿಯುತ್ತೇನು, ದ್ವೇಷದ ಕೆಲಸ ಮುಗಿಯುತ್ತೇನು? ಹಾಗಾದ್ರೆ ಮುಂದೆ ದ್ವೇಷ ಮಾಡೋದಿಲ್ವ ಅವರು ಅಂತ ಪ್ರಶ್ನೆ. ನಾನು ದ್ವೇಷಸ್ಯ ಸಾಧನ ಅಂತ ಆದ್ದರಿಂದ ಫಲಪರ್ಯಂತಂ ಅವಸ್ಥಿತಿ ತತ್ ಪ್ರಾಪ್ತೋ ಸತ್ಯಾಂ ನಾಸ್ತಿ ಇತ್ಯತಃ ಆಹ. ಅಂಧನ್ ತಮಸ್ಸು ಆದ ಮೇಲೆ ಅದು ಇರೋಂಗಿಲ್ಲೇನು ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನ ಶ್ರೀಮದ್ ಆಚಾರ್ಯರು ಕೊಡ್ತಾ ಇದ್ದಾರೆ. 110ನೇ ಶ್ಲೋಕ. ಪೂರ್ಣ ದುಃಖಾತ್ಮಕೋ ದ್ವೇಷಃ ಪೂರ್ಣ ದುಃಖಾತ್ಮಕೋ ದ್ವೇಷಃ ಸೋನಂತೋ ಹ್ಯವತಿಷ್ಠತೆ ಸೋನಂತೋ ಹ್ಯವತಿಷ್ಠತೆ ಪತಿತಾನಾಂ ತಮಸ್ಯಂಧೇ ಪತಿತಾನಾಂ ತಮಸ್ಯಂಧೇ ಶೇಷ ಸುಖವರ್ಜಿತೆ ನಿಶ್ಶೇಷ ಸುಖವರ್ಜಿತೆ ಪೂರ್ಣ ದುಃಖಾತ್ಮಕೋ ದ್ವೇಷಃ ಸೋನಂತೋ ಹ್ಯವತಿಷ್ಠತೆ ಪತಿತಾನಾಂ ತಮಸ್ಯಂಧೇ ನಿಶ್ಶೇಷ ಸುಖವರ್ಜಿತೆ ಎಂಬುದಾಗಿ 110ನೇ ಶ್ಲೋಕ. ಪದವಿಭಾಗ. ಪೂರ್ಣ ದುಃಖಾತ್ಮಕಃ ದ್ವೇಷಃ ಸಹ ಅನಂತಃ ಹಿ ಅವತಿಷ್ಠತೆ ಪತಿತಾನಾಂ ತಮಸಿ ಅಂಧೇ ನಿಶ್ಶೇಷ ಸುಖವರ್ಜಿತೆ ಎಂಬುದಾಗಿ ಪದವಿಭಾಗ. ಹಾಗಾದರೆ ದ್ವೇಷ ಅಂಧನ್ ತಮಸ್ ಆದ ಮೇಲೆ ಇರ್ತದೆ ಇಲ್ಲೋ ಅಂತಂದ್ರೆ ಇರ್ತದೆ. ಹೇಗೆ ಭಕ್ತಿ ಮೋಕ್ಷವನ್ನು ಹೊಂದಿಯಾದ ಭಕ್ತಿ ಇರ್ತದೋ ಹಾಗೆ ದ್ವೇಷ ಅಂಧನ್ ತಮಸ್ಸಿಗೆ ಸಾಧನವಾದರೂ ಕೂಡ ಅಂಧನ್ ತಮಸ್ ಆದ ಮೇಲೆಯೂ ಕೂಡ ದ್ವೇಷ ಇದ್ದೇ ಇರ್ತದೆ ಅವರಲ್ಲಿ. ಹೇಗೆ ಭಕ್ತಿ ಇದು ನಿತ್ಯಾನಂದ ಸ್ವರೂಪಿಣಿ, ಭಕ್ತಿ ಹೇಗೆ ನಿತ್ಯ ಆನಂದ ಸ್ವರೂಪವುಳ್ಳದ್ದಾಗಿ ಅಂದ್ರೆ ಆನಂದ ಸ್ವರೂಪನೇ ಅದು, ಆನಂದವನ್ನು ಕೊಡುವ ಮುಖಾಂತರವಾಗಿ ಆನಂದ ಸ್ವರೂಪವಾಗಿ ಭಕ್ತಿ ಹೇಗಿರ್ತದೋ ಹಾಗೆ ದ್ವೇಷ ಇದು ಅದರ ಉಲ್ಟ ದುಃಖಾತ್ಮಕವಾದದ್ದು. ಇದು ದ್ವೇಷ ಅಂದ್ರೆ ಅಂತಹ ದುಃಖ ಸ್ವರೂಪವಾದಂತಹ ದ್ವೇಷ ಅಲ್ಲಿ ಇದ್ದೇ ಇರ್ತದೆ. ಆ ದ್ವೇಷ ಮಾಡ್ತಾ ಅವರು ದುಃಖವನ್ನು ಪಡ್ತಾನೆ ಇರ್ತಾರೆ ಅಂಧನ್ ತಮಸ್ಸಿನೊಳಗೆ ಅಂತ ಆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಪೂರ್ಣ ದುಃಖಾತ್ಮಕೋ ದ್ವೇಷ ಅಂತ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಪೂರ್ಣಂ ಯದ್ ದುಃಖಂ ತದಾತ್ಮಕಃ. ಪೂರ್ಣವಾದಂತಹ ದುಃಖ ಅಂತೇನಿದೆಯೋ, ಏನು ದುಃಖ ಅಂತೇನೇನಿದೆಯೋ ಆ ಪೂರ್ಣ ದುಃಖಾತ್ಮಕಃ ದ್ವೇಷ, ಆ ಪೂರ್ಣ ದುಃಖದ ಸ್ವರೂಪಭೂತವಾದಂತಹ ದ್ವೇಷ ಅದು ಆ ಅಂಧನ್ ತಮಸ್ಸಿನೊಳಗೆ ಇರ್ತದೆ. ಅನಂತಹ ಅಂತ ಹೇಳಿದ್ದಾರೆ. ಸಹ ಅನಂತಹ, ಆ ದ್ವೇಷ ಅನಂತವಾಗಿ ಇರ್ತದೆ ಅಂದ್ರೆ ನಿತ್ಯದಲ್ಲಿ ಇರ್ತದೆ, ಯಾವಾಗಲೂ ಕೂಡ ಇದ್ದೇ ಇರ್ತದೆ. ಈಶದಪಿ ಸುಖ ಸಂಬಂಧ ವರ್ಜಿತೆ ಅಂಧೇ ತಮಸಿ. ಎಲ್ಲಿರ್ತದೆ ಅಂದ್ರೆ ನಿಶ್ಶೇಷ ಸುಖ ವರ್ಜಿತೆ ಅಂತ ಹೇಳಿದ್ದಾರೆ. ನಿಶ್ಶೇಷ ಅಂದ್ರೆ ಸ್ವಲ್ಪವೂ ಕೂಡ ಸುಖ ಇರೋದಿಲ್ಲ ಅಲ್ಲಿ. ಸ್ವಲ್ಪ ಅಂದ್ರೆ ಸ್ವಲ್ಪನೂ ಸುಖ ಇರೋದಿಲ್ಲ. ನಿಶ್ಶೇಷ, ಏನೂ ಶೇಷ ಇಲ್ಲದೆ ಇರುವಂತ, ಏನೂ ಶೇಷವೂ ಇಲ್ಲದೆ ಇರುವಂತಹ ಸುಖ, ಏನೂ ಸುಖ ಇರೋದಿಲ್ಲ ಅಂತ ಅರ್ಥ. ನಿಶ್ಶೇಷ ಸುಖ ವರ್ಜಿತೆ, ಆ ಸುಖದಿಂದ ವರ್ಜಿತವಾದಂತಹದ್ದು. ಅಂತಹ ಅಂಧೇ ತಮಸಿ, ಅಂಧನ್ ತಮಸ್ಸಿನೊಳಗೆ ಪತಿತಾನಾಂ, ಅಲ್ಲಿ ಯಾರು ಬಿದ್ದಿರ್ತಾರೋ ಅಂಥವರಿಗೆ ಈ ದ್ವೇಷ ಎಂಬುದು ದುಃಖ ಸ್ವರೂಪವಾಗಿ, ಬರೀ ಯಾವುದೋ ಒಂದು ದುಃಖದ ಸ್ವರೂಪ ಅಲ್ಲ, ಪೂರ್ಣ ದುಃಖಾತ್ಮಕ, ಪೂರ್ಣವಾದಂಥ ದುಃಖಗಳಂತ ಏನೇನಿವೆಯೋ ಎಲ್ಲದರ ಸ್ವರೂಪಭೂತವಾಗಿ ಆ ದ್ವೇಷ ಅವತಿಷ್ಠತೆ, ಆ ದ್ವೇಷಗಳಲ್ಲಿ ಅದು ಇರ್ತದೆ. ಹೀಗಾಗಿ ಆ ದುಃಖ ಇದು ದ್ವೇಷ ಎಂಬುದು ಅಂಧನ್ ತಮಸ್ಸಿಗೆ ಸಾಧನ. ಕೇವಲ ಅಂಧನ್ ತಮಸ್ಸಿಗೆ ಕಳಿಸೋದಷ್ಟೇ ಇದರ ಕೆಲಸ ಅಲ್ಲ. ಅಂಧನ್ ತಮಸ್ಸಿಗೆ ಅವ್ರು ಹೋದ ಮೇಲೆಯೂ ಕೂಡ ಅವರಿಗೆ ದುಃಖವನ್ನು ಕೊಡುವ ಮುಖಾಂತರವಾಗಿ ದುಃಖ ಸ್ವರೂಪವಾಗಿ ಆ ದ್ವೇಷ ಅವರಲ್ಲಿ ಇದ್ದೇ ಇರ್ತದೆ ಎಂಬುದನ್ನ ಶ್ರೀಮದಾಚಾರ್ಯರು ಇದನ್ನ ತಿಳಿಸಿಕೊಡ್ತಾರೆ. ಮತ್ತೆ ಮುಂದೆ ಇದೇ ರೀತಿಯಾಗಿ ಆ ದ್ವೇಷಗಳು ಅಂದ್ರೆ ಯಾವುದು ಎಂಬುದನ್ನ
ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.